ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರ ಸಚಿವರಾಗಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತಿರುವ ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ರಾರಾಜಿಸುತ್ತಿರುವಂತಹ ಕುಮಾರಸ್ವಾಮಿ ಅವರೀಗ ಕರ್ನಾಟಕಕ್ಕೆ ಅತಿ ದೊಡ್ಡ ಗಿಫ್ಟ್ ಒಂದನ್ನು ಕೊಡೋದಕ್ಕೆ ಮೋದಿ ಮುದ್ರೆ ಒತ್ತಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವ ಶುಭ ಸುದ್ದಿಯೊಂದು ಬರ್ತಾ ಇದೆ. ತಾನು ಕೇಂದ್ರ ಸಚಿವನಾಗಿದ್ದಕ್ಕೆ ಇದೊಂದು ಇತಿಹಾಸ ಉಳಿಬೇಕು, ಅಂತಹ ಛಾಪು ಮೂಡಿಸಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಮಾಡ್ತಾ ಇದ್ರಂತೆ. ಅದು ಈಗ ಯಶಸ್ವಿಯಾಗಿದೆ ಎನ್ನುವ ಗುಡ್ ನ್ಯೂಸ್ ಬರ್ತಾ ಇರೋದು. ಹಾಗಾದ್ರೆ ಕರ್ನಾಟಕಕ್ಕೆ ಯಾವ ದೊಡ್ಡ ಗಿಫ್ಟ್ ಅನ್ನ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ HDK? ಮೋದಿ ಯಾವೆಲ್ಲ ವಿಚಾರಗಳಲ್ಲಿ ಅಸ್ತು ಎಂದಿದ್ದಾರೆ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇತ್ತೀಚೆಗಷ್ಟೇ ಈ ವಿಚಾರ ಎತ್ತುಕೊಂಡು ಗುಡುಗಿದ್ದ ಕುಮಾರಸ್ವಾಮಿ ಅವರು ಈಗ ಬಿಗ್ ಸ್ಟೆಪ್ ಒಂದನ್ನು ತಗೊಳ್ತಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ, ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕದ ಹೆಮ್ಮೆ ಅಂಥದ್ದೊಂದು ಬ್ರ್ಯಾಂಡ್ ಈಗ ಕಳ್ಕೊಂಡು ಬಿಟ್ಟಿದೆ. ಅದಕ್ಕೀಗ ಮರುಜೀವ ಕೊಡೋದಕ್ಕೆ ಒಂದಲ್ಲ ಎರಡಲ್ಲ 6,500 ಕೋಟಿ ದೊಡ್ಡ ಮೊತ್ತವನ್ನ ಕೇಂದ್ರ ಸರ್ಕಾರದಿಂದ ತರ್ತಿದ್ದಾರಂತೆ ಕುಮಾರಸ್ವಾಮಿ ಅವರು. ಮೋದಿ ಪ್ರಧಾನಮಂತ್ರಿಗಳು ಇದಕ್ಕೆ ಅಸ್ತು ಎಂದಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ. ಈಗ ಇತ್ತೀಚೆಗಷ್ಟೇ ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್, ಅದು ಅತಿ ದೊಡ್ಡ ಸ್ಟೀಲ್ ಪ್ಲಾಂಟ್, ಅಲ್ಲಿ ಲಕ್ಷಗಟ್ಟಲೆ ಅದನ್ನು ನಂಬಿಕೊಂಡು ಬದುಕ್ತಾ ಇದ್ದ ಜನ ಇದ್ದಾರೆ. ಅದ್ರ ಮುಚ್ಚೋಗೋ ಪರಿಸ್ಥಿತಿಗೆ ಬಂದಿದೆ. ಖಾಸಗಿಯವ್ರಿಗೂ ಕೊಟ್ಟು ಬಿಡ್ತಾರಾ ಅನ್ನೋದೊಂದು ವಿಚಾರ ಕೇಳಿ ಬಂದಿತ್ತು. ಕೊನೆಗೆ ಅದರ ಡಾಕ್ಯುಮೆಂಟ್ಸ್ ಪರಿಶೀಲಿಸಿದಾಗ ಎಷ್ಟು ಕಡಿಮೆ ಮೊತ್ತಕ್ಕೆ ಮಾರುವ ಪ್ಲಾನ್ ಆಗ್ತಿತ್ತು. ಅಸಲಿಗೆ ಅದರ ಆಸ್ತಿ, ಆ ಸ್ಟೀಲ್ ಪ್ಲಾಂಟ್ನ ಆಸ್ತಿ ಎಷ್ಟೆಷ್ಟು ಸಾವಿರ ಕೋಟಿ ಇರುವಾಗ ಅದರ ಅರ್ಧನೂ ಇಲ್ಲ, ಸಣ್ಣ ಮೊತ್ತಕ್ಕೆ ಮಾರುವಂತಹ ಹುನ್ನಾರ ನಡೆದಿದೆ. ಅಂದರೆ ಅದೊಂದು ಸಂಚು ಬಿಟ್ಟರೆ ಇನ್ನೇನೂ ಇಲ್ಲ. ಯಾವ ಕಾರಣಕ್ಕೂ ವೈಜಾಗ್ ಸ್ಟೀಲ್ ಪ್ಲಾಂಟ್ ಬಾಗಿಲು ಹಾಕೋದಿಕ್ಕೂ ಬಿಡಲ್ಲ, ಖಾಸಗಿಯವರ ಪಾಲಾಗೋದಿಕ್ಕೂ ಬಿಡಲ್ಲ ಅಂತ ಅಧಿಕಾರಿಗಳು ಸಲಹೆ ಕೊಟ್ಟ ಮೇಲೂ ಇದಕ್ಕೆಲ್ಲ ನಾನು ಜಗ್ಗೋದಿಲ್ಲ ಅಂತ ಡಾಕ್ಯುಮೆಂಟ್ಸ್ ಸಮೇತ ಅಲ್ಲಿನ ಸಂಚನ್ನ ಬಯಲು ಮಾಡಿ ಸುದ್ದಿಯಾಗಿದ್ರು. ಮೋದಿ ಮೆಚ್ಚುಗೆ ಗಳಿಸಿದ್ರು ಕುಮಾರಸ್ವಾಮಿ ಅವರು. ಆಂಧ್ರ CM ಕೂಡ ಕುಮಾರಸ್ವಾಮಿ ಅವರು ಇದೊಂದು ಕೆಲಸ ಮಾಡಿಕೊಡಿ, ಇಡೀ ನಮ್ಮ ರಾಜ್ಯ ನಿಮ್ಮ ಋಣದಲ್ಲಿ ಬದುಕತ್ತೆ ಅನ್ನೋ ದೊಡ್ಡ ಮಾತಾಡ್ಬಿಟ್ಟಿದ್ರು. ಆ ಟೈಮಲ್ಲಿ ಕರ್ನಾಟಕಕ್ಕೂ ಇಂತಹ ಕೊಡುಗೆಯನ್ನು ಕೊಡಿ ಕುಮಾರಸ್ವಾಮಿ ಅವರೇನೋ ಕೂಗು ಎದ್ದಿತ್ತು. ಈಗ ನಮ್ಮ ಹೆಮ್ಮೆಯ HMTಗೆ ಮರುಜೀವ ಕೊಡೋದಿಕ್ಕೆ 6,500 ಕೋಟಿಯನ್ನು, ದೊಡ್ಡ ಅಮೌಂಟ್ ಇದು, 6,500 ಕೋಟಿಯನ್ನ ಮೊದಲ ಹಂತದಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ, ಅಂದರೆ ಈ HMTಗೆ ಮರುಜೀವ ತುಂಬೋದಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಅನ್ನುವ ಸುದ್ದಿ. ಸದ್ಯ ಈಗ HMT ಬದಲಾವಣೆಯ ಸಮಯ ಬಂದಿದೆ ಅನ್ನೋ ಮೆಸೇಜನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ರಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಅರಣ್ಯ ಭೂಮಿ ಮತ್ತೊಂದು ಕಾರಣ ಹೇಳಿ ನಾವು ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಹಾಗೆ ಅರಣ್ಯ ಸಚಿವರ ವಿರುದ್ಧ ಏನು ನಡೆಸಿದ್ದೀರಿ, ಯಾರಿಗೋ ಭೂಮಿ ಲಾಭ ಮಾಡ್ಕೊಡೋದಕ್ಕೆ ಹೊರಟಿದ್ದೀರಿ, ಮತ್ತೊಂದು ಏನೇನೋ ಒಂದಿಷ್ಟು ದಾಖಲೆ ಬಿಟ್ಟು ಆರೋಪ ಮಾಡಿದ್ದನ್ನು ನೋಡಿದ್ವಿ ನಾವು. ಎಷ್ಟೆಷ್ಟು ಎಕರೆ, ಅಸಲಿಗಲ್ಲಿ ಭೂಪ್ರದೇಶ ಇರೋದು ಹೆಂಗೆ, ತೋರಿಸ್ತಾ ಇರೋದು ಹೆಂಗೆ ರಾಜ್ಯ ಸರ್ಕಾರ ಅಂತೆಲ್ಲ ದಾಖಲೆ ರಿಲೀಸ್ ಮಾಡಿ ಗುಡುಗಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಈಗ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ನೊಂದಿಗೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಬೇಕು, ಅಂತಹ ಬ್ರ್ಯಾಂಡ್ ಮತ್ತೆ ಸೃಷ್ಟಿಯಾಗಬೇಕು ಅಂತ ಈಗ ತಜ್ಞರುಗಳ ಜೊತೆಗೆ ಹಲವು ಸುತ್ತಿನ ಮೀಟಿಂಗ್ಗಳನ್ನು ಮುಗಿಸೇ ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಮಾರ್ಕೆಟಿಂಗ್ ಹಾಗೂ ಸೇಲ್ಸ್ ವಿಭಾಗಕ್ಕೆ ಮೊದಲು ಮರುಜೀವ ಕೊಡುವಂತಹ ಕೆಲಸ ಜಗತ್ತಿನಲ್ಲೇ ಫೇಮಸ್ ಆಗಬೇಕು, ಅಂದರೆ ಆ ಹೆಸರಿದೆ ನಮಗೆ, ಅದು ಮತ್ತೊಮ್ಮೆ ರಾರಾಜಿಸಬೇಕು ವಿಶ್ವವ್ಯಾಪಿ, ಆ ರೀತಿ ಬ್ರ್ಯಾಂಡ್ ಸೆಟ್ ಮಾಡಬೇಕು. ಹಾಗಾಗಿ ಮಾರ್ಕೆಟಿಂಗ್ ಸೇಲ್ಸ್ ವಿಭಾಗಕ್ಕೆ ಮರುಜೀವ ಕೊಡೋದಕ್ಕೆ ಮುಂದಾಗ್ತಿರೋದು. ದೊಡ್ಡ ಮೊತ್ತದ ಬಂಡವಾಳ ಹೂಡಿಕೆ ಆಗ್ತಿರೋದ್ರಿಂದ ರಾಜ್ಯದ ತಂತ್ರಜ್ಞರು, ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗತ್ತೆ ಅನ್ನುವಂಥ ವಿಚಾರ. ನಮ್ಮವರ ಮೂಲಕವೇ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದು, ಸ್ಥಳೀಯ ತಂತ್ರಜ್ಞರನ್ನೇ ಬಳಸಿಕೊಂಡು ಆಧುನಿಕ ಸ್ಪರ್ಶದೊಂದಿಗೆ ವಾಚ್ ಮತ್ತು ಇನ್ನಿತರ ತಯಾರಿಕೆ. HMT ಅಂದರೆ ಬರೀ ವಾಚ್ ಅಷ್ಟೇ ಅಲ್ಲ, ಟ್ರ್ಯಾಕ್ಟರ್ಸು, ಬೇರೆ ಬೇರೆ ಮಷಿನರೀಸು, ಇದೆಲ್ಲದಕ್ಕೂ ಹೆಸರುವಾಸಿಯಾಗಿರುವಂತಹ HMTಗೆ ದೊಡ್ಡ ಬಲವನ್ನು ತುಂಬೋದು ಇಲ್ಲಿನ ತಂತ್ರಜ್ಞರ ಮೂಲಕವೇ. ಅದರ ಜೊತೆಗೆ AI ಯೂಸ್ ಮಾಡಿಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಒಂದು ವಿಶ್ವದರ್ಜೆಯ ಉತ್ಪಾದನೆಯನ್ನು, ಆ ಕ್ವಾಲಿಟಿ ಮೀಟ್ ಮಾಡುವಂಥ ಉತ್ಪಾದನೆಯನ್ನು ಮಾಡೋದು ಈಗ ಕುಮಾರಸ್ವಾಮಿ ಅವರ ಗುರಿಯಾಗಿದೆ. ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ ಮತ್ತು ನಮ್ಮ ಹೆಮ್ಮೆಯ ಬ್ರ್ಯಾಂಡ್ಗೆ ಮತ್ತೆ ಬಲ ತುಂಬಿದಂತಾಗತ್ತೆ ಅಂತ. ಸೊ 6,500 ಕೋಟಿ ಮೊದಲ ಹಂತದಲ್ಲಿ
ಕೇಂದ್ರ ಸರ್ಕಾರ ಕೊಡೋದಕ್ಕೆ ಈಗ ಮುದ್ರೆ ಒತ್ತಿದೆ, ಅಂದರೆ ಒಪ್ಪಿಗೆ ಸೂಚಿಸಿದ್ದಾರೆ ಮೋದಿ ಅವರು ಅಂತ ಹೇಳಲಾಗ್ತಿದೆ. ಅಧಿಕೃತವಾಗಿ ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಈಗ ಕನ್ನಡಿಗರು ಖುಷಿ ಪಡುವಂತಾಗಿದೆ. ಕುಮಾರಸ್ವಾಮಿ ಅವರ ಕಡೆಯಿಂದ ಇಂಥದ್ದೊಂದು ಸಂದೇಶ ಸಿಗ್ತಾ ಇದೆ. ಸೊ ಕುಮಾರಸ್ವಾಮಿ ಅವರು ಈ ಕೆಲಸ ಮಾಡಿ ತೋರಿಸ್ಬಿಟ್ರೆ ಮಾತ್ರ ಅವರು ಕೇಂದ್ರ ಸಚಿವರಾಗಿ ದೊಡ್ಡ ಕೊಡುಗೆಯನ್ನ ರಾಜ್ಯದ ಜನಕ್ಕೆ ಕೊಟ್ಟಿದ್ದಾರೆ. ರಾಜ್ಯದ ದೊಡ್ಡ ಬ್ರ್ಯಾಂಡ್ ಒಂದಕ್ಕೆ ಮತ್ತೆ ಮರುಜೀವ ತುಂಬಿದ್ರಪ್ಪ ಅನ್ನೋ ಹೆಸರು ಯಾವಾಗಲೂ ಉಳ್ಕೊಳ್ಳುತ್ತೆ. ಅದೊಂದು ಛಾಪು ಮೂಡಿಸಿದಂತಾಗತ್ತೆ ಕುಮಾರಸ್ವಾಮಿ ಅವರು. ಆಂಧ್ರದ ವೈಜಾಗ್ ಸ್ಟೀಲ್ ಪ್ಲಾಂಟ್ ರೀತಿಯಲ್ಲೇ ನಮ್ಮ ಭದ್ರಾವತಿ ಕಡೆಗೂ ಗಮನ ಕೊಡಿ ಅಂತ ಈಗಾಗಲೇ ಕೂಗು ಎದ್ದಿದೆ. ಅಲ್ಲಿನ ಸಂಸದರು ಕರ್ಕೊಂಡು ಹೋಗಿದ್ರು, ಒಂದ್ಸಲ ರಾಘವೇಂದ್ರ ಅವರು ವಿಸಿಟ್ ಮಾಡಿ ಬಂದಿದ್ದಾರೆ. ಖಂಡಿತ ಆ ನಿಟ್ಟಿನಲ್ಲಿ ಗಮನ ಹರಿಸ್ತೀನಿ ಅಂತ ಹೇಳಿದ್ರು. ಬಟ್ ಆ ವಿಚಾರದಲ್ಲಿ ಏನು ಬೆಳವಣಿಗೆ ಸದ್ಯದ ಡೀಟೇಲ್ಸ್ ಇಲ್ಲ. ಆದರೆ HMTಗೆ ಮಾತ್ರ ಬಲ ತುಂಬೋದು ನಿಶ್ಚಿತ. ಕೆಲವು ವರ್ಷಗಳಲ್ಲಿ HMT ಬ್ರ್ಯಾಂಡ್ ವಿಶ್ವವ್ಯಾಪಿ ಮತ್ತೆ ಸದ್ದು ಮಾಡುವಂತೆ ಮಾಡ್ತೀನಿ ಅನ್ನೋ ಶಪಥಗೈದಿದ್ದಾರೆ ಕುಮಾರಸ್ವಾಮಿ ಅವರು. ಕಾದ್ ನೋಡ್ಬೇಕು. ಮೊದಲೇ ಜಟಾಪಟಿ ಜೋರಾಗಿದೆಯಲ್ಲ, ನೀರಾವರಿ ಯೋಜನೆಗಳು ಅದು ಇದು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೇನು ಕೊಡ್ತಿಲ್ಲ. ಬಜೆಟ್ ಅಲ್ಲಿ ಆಂಧ್ರಕ್ಕೆ ಕೊಟ್ರು, ಬಿಹಾರಕ್ಕೆ ಕೊಟ್ರು, ನಮಗೇನು ಕೊಟ್ರು ಅನ್ನೋ ಪ್ರಶ್ನೆ ಮಾಡಿದಾಗ ಕುಮಾರಸ್ವಾಮಿ ಅವರು ಇದೇ ಉತ್ತರ ಕೊಟ್ಟಿದ್ರು. ಅಲ್ಲಿ ಘೋಷಣೆ ಆಯ್ತೋ ಬಿಡ್ತೋ, ನಮ್ಮ ಪಾಲು ನಮಗೆ ಬಂದೇ ಬರುತ್ತೆ, ಆ ಜವಾಬ್ದಾರಿ ನನ್ನದು, ಆ ಭರವಸೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ 6,500 ಕೋಟಿ ತಂದು ಮತ್ತು ಮುಂದಿನ ಹಂತದಲ್ಲಿ ಅದಕ್ಕೆ ಎಷ್ಟು ಬಲ ಬೇಕೋ ಅಷ್ಟು ಬಲವನ್ನ ಖಾತ್ರಿಪಡಿಸಿ ಕರ್ನಾಟಕಕ್ಕೆ ಒಂದೊಳ್ಳೆ ಕೊಡುಗೆಯನ್ನ ಕೊಡಲಿದ್ದಾರೆ ಈ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಅನ್ನೋದನ್ನ ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.